ಶಿರಾ ತಾಲೂಕಿನ ಕಳಂಬೆಳ್ಳ ಹೋಬಳಿಯ ಸಿಬಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೇಡರಹಳ್ಳಿ ಗ್ರಾಮದಲ್ಲಿ ಪರಿಶಿಷ್ಟ ಪಂಗಡದ ನಾಯಕ ಜನಾಂಗದವರಿಗೆ ಸೇರಿದ್ದ ಜಮೀನು ಅಕ್ರಮವಾಗಿ ಬೇರೆಯವರು ಖಾತೆ ಮಾಡಿಸಿಕೊಂಡಿರುವ ಬಗ್ಗೆ ಗಂಭೀರ ಆರೋಪ ಕೇಳಿಬಂದಿದೆ. ಗ್ರಾಮದ ರಂಗಜ್ಜಿಯ ಮಗ ಕಂಬ ಅವರಿಗೆ 1959ರಲ್ಲಿ ಸರ್ಕಾರದ ದರ್ಖಾಸು ಮೂಲಕ 23 ಎಕರೆ ಜಮೀನು ಮಂಜೂರಾಗಿತ್ತು. ಸುಮಾರು 12 ವರ್ಷಗಳ ಕಾಲ ಈ ಜಮೀನು ಕಂಬ ಅವರ ಹೆಸರಿನಲ್ಲಿ ಇದ್ದು, ನಂತರದಲ್ಲಿ ಸಣ್ಣ ತಿಮ್ಮಯ್ಯ ಬಿನ್ ದಬಲ್ಯ, ತಿಮ್ಮಯ್ಯ ಮುದ್ರಂಗಪ್ಪ ಪುತ್ರ ಮತ್ತು ಸಣ್ಣ ರಂಗಮ್ಮ ರಂಗದಾಸಪ್ಪ ಪತ್ನಿ ಅವರ ಹೆಸರಿನಲ್ಲಿ ಪಹಣಿ ದಾಖಲಾಗಿರುವುದು ಬೆಳಕಿಗೆ ಬಂದಿದೆ. ಆರೋಪದ ಪ್ರಕಾರ ಅನಕ್ಷರಸ್ಥನಾಗಿದ್ದ ಕಂಬಯ್ಯ ಅವರು ಮೇಲ್ಕಂಡವರ ಮನೆಯಲ್ಲಿ ಜೀತ ಕೆಲಸ ಮಾಡುತ್ತಿದ್ದು, ಅವರಿಗೆ ಸರಿಯಾದ ಮಾಹಿತಿ ನೀಡದೆ ಅವರಿಂದ ಹೆಬ್ಬೆಟ್ಟು ಪಡೆದು ಜಮೀನನ್ನು ಅಕ್ರಮವಾಗಿ ತಮ್ಮ ಹೆಸರಿಗೆ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಈ ವೇಳೆ ಕಂಬಯ್ಯ ಅವರ ವಾರಸುದಾರರಿಂದ ಯಾವುದೇ ಸಹಿ ಪಡೆಯಲಾಗಿಲ್ಲ ಎಂಬುದು ತಿಳಿದುಬಂದಿದೆ. ಇನ್ನು ಕಂಬಯ್ಯ ಅವರ ಕುಟುಂಬದವರನ್ನು ಪ್ರಾಣ ಬೆದರಿಕೆ ನೀಡಿ ಊರಿನಿಂದ ದೂರ ಮಾಡುವ ಪ್ರಯತ್ನವೂ ನಡೆದಿದ್ದು, ಇದು ಪರಿಶಿಷ್ಟ ಪಂಗಡದ ಜನಾಂಗದ ಮೇಲೆ ನಡೆದ ಅನ್ಯಾಯವೆಂದು ಸ್ಥಳೀಯರು ಆರೋಪಿಸಿದ್ದಾರೆ. ಇದೇ ವೇಳೆ ಗಂಗಮ್ಮ ಲೇಟ್ ನರಸಿಂಹಣ್ಣ ಪತ್ನಿ ಅವರೂ ಸಹ ಮೇಲ್ವರ್ಗದ ಮನೆಯಲ್ಲಿ ಜೀತ ಕೆಲಸ ಮಾಡಿದ್ದಾಗಿ ಹೇಳಿಕೆ ನೀಡಿದ್ದಾರೆ. ಸಂಬಂಧಪಟ್ಟ ಜಮೀನು ಪಿಟಿಸಿಎಲ್ ಕಾಯ್ದೆ ವ್ಯಾಪ್ತಿಗೆ ಬರುವುದರಿಂದ ಇಂತಹ ಜಮೀನು ಖರೀದಿ ಅಥವಾ ಕಬಳಿಕೆ ಕಾನೂನು ಬಾಹಿರವಾಗಿದೆ ಎಂದು ತಿಳಿದುಬಂದಿದೆ. ಆದ್ದರಿಂದ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು, ತಾಲೂಕು ದಂಡಾಧಿಕಾರಿ, ಉಪವಿಭಾಗಾಧಿಕಾರಿ ಹಾಗೂ ಜಿಲ್ಲಾ ಅಧಿಕಾರಿಗಳು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ನ್ಯಾಯ ಒದಗಿಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇದಲ್ಲದೆ ರಾಜ್ಯದ ರೆವೆನ್ಯೂ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಈ ವಿಷಯವನ್ನು ಗಮನಿಸಿ ಅನ್ಯಾಯಕ್ಕೊಳಗಾದ ನಾಯಕ ಜನಾಂಗದವರಿಗೆ ಅವರ ಹಕ್ಕಿನ ಜಮೀನನ್ನು ಮರಳಿ ನೀಡುವಂತೆ ಮಾಧ್ಯಮದ ಮೂಲಕ ಮನವಿ ಮಾಡಲಾಗಿದೆ. ಹನುಮಂತರಾಯಪ್ಪ ಜೋಡಿದೇವರಹಳ್ಳಿ. ನಮ್ದು ದನಿ ಕಂಬಯ್ಯ ಅನ್ನುವಲ್ಲ, ಇವ್ರು ಮೋಸ ಮಾಡಿ ಅವಾಗ ಕೂಲಿ ಇದಕ್ಕೆ ಇಕ್ಕೊಂಡು ಜೀತಿಗೆ ಇಕ್ಕೊಂಡು ನಮ್ಮ ಅಪ್ಪಗೆ ಅವಾಗ ಮದುವೆ ಮಾಡಿ ಇವರು ನಮ್ಮನಿಗೂ ಮೋಸ ಮಾಡಿ ಅವಾಗ ಜಮೀನ್ ಕೊಡ್ಬೇಕಾಗುತ್ತೆ ಅಂತ ಹೇಳಿ ಜೀವ ಬೆದರಿಕೆ ಹಾಕಿ ರಾತ್ರಿ ಇವರು ಕಬ್ಬು ಹೋಗಿ ಮೆಕೆರಳ್ಳಿ ಸೇರ್ಕೊಂಡಿದ್ರು. ಸೇರ್ಕೊಂಡು ನಮ್ಮ ಅಪ್ಪರಂಗೆ ಕಾಯಿಲೆ ಬಿದ್ದು ಅವ್ರು ತೀರ್ಕೊಂಡ್ರು. ಆಮೇಲಿಂದ ನಮ್ಮ ಅಮ್ಮ ಬಂದು ತವ್ರ ಮನೆ ಸೇರ್ಕೊಂಡಿದ್ದೆ. ಜೋಡಿದವರಳ್ಳಿ ಇದ್ವಿ. ಈಗ ಹಿಂಗಾಗಿ ನಮ್ಗೆ ಜಮೀನು ಏನೇ ಯಾವ್ದೇ ಕಾರಣಕ್ಕೂ ನಮ್ಗೆ ಜಮೀನು ಮಾಡಿ ಕಾನೂನು ಪ್ರಕಾರ ನಮ್ ಜಮೀನು ಕೊಡ್ಬೇಕಂತ ಬೇಡ್ಕೊಂತ ಇದ್ವಿ. ನಿಮ್ದೆ ಮತ್ತೆ ದಾಖಲಾತಿಗಳೆಲ್ಲ ಇದೆಯಾ? ದಾಖಲಾತಿಗಳೆಲ್ಲ ಇದೆ. ನೀವು ಇಷ್ಟು ವರ್ಷ ಆದ್ಮೇಲೆ ಈ ತರ ಬರ್ತಾ ಇದ್ದೀರಲ್ವಾ? ನಮಗ್ ಗೊತ್ತಿರಲ್ಲ ಅವಾಗ, ನಮಗ್ ಬರಕ್ಕೆ ಅವಾಗ ತಿಳುವಳಿಕೆ ಇರ್ಲಿಲ್ಲ. ನಮ್ ಹುಡ್ಗ ಒಂದು ಓದಿದ್ದು ಚೆನ್ನಾಗಿದ್ದಾಗೆ ಅವನು ಎಲ್ಲಾ ಕಾನೂನು ಗೊತ್ತಿದ್ದಕ್ಕೆ ಅವನು ಓಡಾಡಿ ಅವ್ನ್ ಮಾಡ್ಸವನೆ. ಅದರಿಂದ ನಾವು ಬಂದಿದೀವಿ. ಈಗ ಈ ಕಾನೂನು ಪ್ರಕಾರ ಓಡಾಡ್ಬೇಕು ಅಂತ ಹೇಳಿ. ಓಡಾಡ್ಬೇಕು. ಅದು 15 ವರ್ಷ ಹಾಕಿಂತ ಮುಂಚೆನೆ ಇವ್ರು ಪರಭಾವನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಮಗದು ಗೊತ್ತಿರಲ್ಲ ಅವಾಗ. ಟರ್ಮ್ ಅಂಡ್ ಕಂಡೀಷನ್ ಮುಗಿಯೋಕಿನ ಮುಂಚೆನೆ ಇವ್ರು ಕಾನೂನು ಪ್ರಕಾರ ಅದು ಅಪರಾಧ ಮಾಡಂಗೇ ಇಲ್ಲ. ಇವ್ರು ಮಾಡಿದ್ದಾರೆ. ನಮ್ ಮದುವೆ ಮಾಡ್ಕೊಂಡ್ರು ನನ್ಗೆ ಆಸ್ತಿ ಬಿಡ್ಲಿಲ್ಲ. ಅದಕ್ಕೆ ಹೋಗ್ಬಿಟ್ಟು ನೀರು ಜಮೀನು 50 ಎಕರೆ ಜಮೀನು 50 ಎಕರೆ ಜಮೀನು ನನ್ ಗಂಡ ನೋಯ್ತು. ನಾನು ಅವನಿಂದ ಅದೇ ಹೋದೆ, ಹೊಲ ಬಿಡ್ಬೇಕಾಗ್ತೈತೆ ಅಂತ ಅವ್ರ ತಾತ ಹೋದ್ವಿ. ಮಾಡ್ಕೊಂಡ್ರಿ ಅಂತ ಎಲ್ಲ ಬಿದ್ದೋಗೈತಿ. ನನ್ನ ಹೆಸರು ಮಂಜುನಾಥ್ ಅಂತ. ನಮ್ ಮುತ್ತಾತಾರದ ಆಸ್ತಿ ಇಲ್ಲಿ ಇತ್ತಂತೆ. ಅವಾಗ ನಮಗ್ ಗೊತ್ತಿರ್ಲಿಲ್ಲ ಅದು. ನಮ್ಮ ಅಪ್ಪಾಜಿ ಅವರು ಹೇಳಿದ್ಕೆ ನಾವೀಗ ಅದನ್ನ ದಾಖಲೆ ಪಾಕ್ಲೆ ಎಲ್ಲ ತಗ್ಸಿ ಈಗ ಅದನ್ನ ಕೇಸ್ ಹಾಕೋಣ ಅಂತ ಓಡಾಡ್ತಾ ಇದೀವಿ. 3 ತಲೆಮಾರು ಕಳೆದಲ್ಲಿ ಬಂದಿದ್ರಲ್ಲ, ಮುಂಚೆ ನಮಗೆ ಅವಾಗ ಗೊತ್ತಿರೋ ಅವಾಗ ನಮ್ಮ ಅಪ್ಪಾಜಿ ಅಷ್ಟೊಂದಾಗಿ ಇನ್ಫಾರ್ಮೇಶನ್ ಹೇಳಿರ್ಲಿಲ್ಲ. ಗೊತ್ತಿತ್ತು ಜಮೀನ್ ಐತೆ ಅನ್ನೋದು, ಅಷ್ಟೊಂದಾಗಿ ಹೇಳಿರ್ಲಿಲ್ಲ ನಮ್ಗೆ. ಮೂಲ ದಾಖಲೆಗಳೆಲ್ಲ ಮೂಲ ದಾಖಲೆಗಳೆಲ್ಲ ತೆಗಿಸ್ಕೊಂಡಿದೀವಿ. ಈಗ ಅದ್ರ ಪ್ರಕಾರ ಕಾನೂನು ಪ್ರಕಾರ ಏನ್ ಮಾಡ್ಬೇಕೋ ಅದನ್ನೆಲ್ಲ ಮಾಡ್ತಾ ಇದೀವಿ. ಅದಾದ್ಮೇಲೆ ಏನ್ ಮಾಡಿಸ್ಬೇಕೋ ಮಾಡ್ತಿದ್ದಾರೆ. ಅನ್ಸೋದ್ಕಿಂತಾನ ನಮ್ಗೆ ಅವಾಗ ಏನಾಗುತ್ತೆ ಇವಾಗ ನಮಗೆ ತಿಳಿಸೋರಿರ್ಲಿಲ್ಲ. ಮತ್ತೆ ನಮ್ಗೆ ಅಮೌಂಟ್ ದುಡ್ಡಿನ ಅಭಾವ ಜಾಸ್ತಿ ಇತ್ತು. ನಾವು ನಮ್ಮ ಅಪ್ಪ ಅಮ್ಮ ಎಲ್ಲ ಕೂಲಿ ಮಾಡ್ಕೊಂಡು ಓಡಾಡೋರು. ಇವ್ರಿಗೆ ಇಷ್ಟೊಂದೆಲ್ಲ ತಗ್ಸಿ ಓಡಾಡಕ್ಕೆ ಇವನ್ ಡಾಕ್ಯುಮೆಂಟ್ ತಗ್ಸಕ್ಕೆ ಇವಾಗ ನಾವು ಅಕಸ್ಮಾತ್ ಈಗ ನಾವು ತಾಲೂಕ್ ಆಫೀಸ್ಗೆ ಹೋಗ್ತೀವಿ ಅನ್ಕಡ್ರಿ, ಈಗ ಲಂಚ ಇಲ್ಲದೆ ಯಾರು ಇದು ಮಾಡಲ್ಲ. ನಮ್ಗೆ ಅಷ್ಟೊಂದು ದುಡ್ಡು ಎಲ್ಲಿದು? ಈಗ ನಾವು 1000 ರೂಪಾಯಿ ಕೊಟ್ಟು ನಾವು ಡಾಕ್ಯುಮೆಂಟ್ ತಗಿಸ್ತೀವಿ ಅಂದ್ರೆ 15 ದಿನ ಬಿಟ್ ಬಾ, 20 ದಿನ ಬಿಟ್ ಬಾ, 1 ತಿಂಗಳು ಬಿಟ್ ಬಾ ಅನ್ನೋದೇ ಇವಾಗ ಜಾಸ್ತಿ ಇದಾಗಿರೋದ್ರಿಂದ ಈ ನಮ್ಮ ಅಷ್ಟೊಂದು ಶಕ್ತಿ ಇರ್ಲಿಲ್ಲ ನಮ್ಗೆ ತಗ್ಸಕ್ಕೆ. ಇವಾಗ ಸ್ವಲ್ಪ ನಮಗೆ ನಾನ್ ಚೆನ್ನಾಗಿ ಎಜುಕೇಶನ್ ಮಾಡಿ ಸ್ವಲ್ಪ ಕೆಲ್ಸಕ್ಕೆ ಹೋದ್ರಿಂದ ನಾನು ತಗ್ಸಿನಿ ಡಾಕ್ಯುಮೆಂಟ್.
ಈಗ ಮೂಲ ನಿಮ್ದೇ ಜಮೀನು ಬಗ್ಗೆ ನಿಮ್ಮ ಹತ್ರ ಡಾಕ್ಯುಮೆಂಟ್ ನಮಗ್ ಡಾಕ್ಯುಮೆಂಟ್ ಅವೆ ಪ್ರತಿಯೊಂದು ಎಲ್ಲಾನು ಇದಾವೆ ನಮ್ಮ ಹತ್ರ, ಯಾವ್ದು ಇಲ್ದಂಗಿಲ್ಲ, ಎಲ್ಲಾ ಆಧಾರ ಇದೆ, ಎಲ್ಲಾ ಇದಾವೆ, ಎಲ್ಲಾನು ಇದೆ. ನಾನ್ ಎಲ್ಲಾ ತಗ್ಸೆ ನಾನ್ ಮುಂದಕ್ಕೆ ಕಾಲಿಟ್ಟಿರೋದು, ಇಟ್ಕೊಂಡಿದೀನಿ ನಾನು. ಕಾನೂನು ಬದ್ಧವಾಗಿ ಹೋರಾಡ್ತೀನಿ. ಕಾನೂನು ಬದ್ಧವಾಗಿ ನಾನು ಹೋರಾಡ್ತೀನಿ. ನಾನ್ ಸೋಲ್ಲಿ ಬಿಡ್ಲಿ ಇದ್ರಲ್ಲಿ ನಾನು ಹೋರಾಡ್ತೀನಿ.